ಕಾಲೇಜ್ ಕ್ಯಾಂಪಸ್ಸುಗಳು, ಶಾಲಾ ಆವರಣಗಳು, ಲೇಖನಿ ಮತ್ತು ಪುಸ್ತಕದ ಪೇಪರ್ಗಳ ಸಪ್ಪಳದಿಂದ ಕೇಳಿಸ್ಕೋಬೇಕು ಸರ್ ಆ ವಾತಾವರಣ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಹಿಜಾಬ್ ಅನ್ನೋ ದಂಗಲ್ಲು, ಜನಿವಾರ ಅನ್ನೋ ವಿವಾದಗಳು ನೀವೇ ಆನ್ಸರ್ ಮಾಡಿಬಿಟ್ರಿ. ಪೇಪರು ಪೆನ್ನು ಇದ್ರ ಸಪ್ಪಳ ಕೇಳಿಸ್ಬೇಕು, ಬೇರೆ ಕೇಳಿಸ್ತಿದೆ ಅಂತ. ಅವಾಗ ಇದಕ್ಕೋಸ್ಕರ ನೀವು ವೋಟ್ ಹಾಕ್ಬೇಕಲ್ವಾ? ಈ ಬದಲಾವಣೆ ತರಬೇಕಲ್ವಾ? ಎಜುಕೇಷನ್ ನಮ್ಗೆ ಇಂಪಾರ್ಟೆಂಟ್ ಆಗಬೇಕು. ಎಜುಕೇಷನಲ್ಲಿರುವಂಥ ಅಟ್ಮಾಸ್ಫಿಯರ್ ಇಂಪಾರ್ಟೆಂಟ್ ಆಗಬೇಕು. ಅವ್ರು ಎಷ್ಟರ ಮಟ್ಟಿಗೆ ಶಿಕ್ಷಣದಲ್ಲಿ ಉನ್ನತಿ ಹೊಂದ್ತಾರೆ, ಅವ್ರು ಎಷ್ಟರ ಮಟ್ಟಿಗೆ ಅಚೀವ್ ಮಾಡ್ತಾರೆ ಮಕ್ಕಳು, ಇದು ನಮ್ಮ ಮೇನ್ ಇದಾಗಬೇಕು. ಕರೆಕ್ಟ್ ತಾನೇ? ಹೌದು. ಆ ಬದಲಾವಣೆಗಾರ ವೋಟ್ ಹಾಕ್ಬೇಕು ನೀವು. ಸೊ ಈ ಬದಲಾವಣೆ ಆಗಬೇಕು ಅಂದ್ರೆ ಮನ ಪರಿವರ್ತನೆ ಆಗಬೇಕು. ವಾಸ್ತವದಲ್ಲಿ ಆಗ್ಲೇಬೇಕಲ್ವಾ? ನಿಮಗೆ ಬೇಡ ಅನ್ಸಿದ್ರೆ, ನನಗೆ ಬೇಡ ಅನ್ಸಿದ್ರೆ ನಾನೇನು ಬದಲಾವಣೆ ಸುಮ್ಮನೆ ಏನೋ ಫೇಸ್ಬುಕ್ಕಲ್ಲೋ ಇನ್ನೊಂದು ಕಡೆ ಒಂದಷ್ಟು ಪೋಸ್ಟ್ ಮಾಡಿ ಬದಲಾವಣೆ ಬೇಕು ಅನ್ನೋದಲ್ಲ. ಅಂದರೆ ಈ ಪ್ರಜಾಕಾರಣದಲ್ಲಿ ನಾನು ಸ್ವತಃ ನಿರ್ಧಾರ ಮಾಡದ ಹೊರತು ಉಪೇಂದ್ರ ಬಂದು ಕೈ ಹಿಡ್ಕೊಂಡು ನನ್ನನ್ನು ಯಾರು ಅಲ್ಲ, ಉಪೇಂದ್ರ ಅಲ್ಲ, ನಿಮ್ಮ ಜಗತ್ತಿನ ಜೀವನದಲ್ಲಿ ಯಾರೂ ಮಾಡಲ್ಲ, ನಿಮ್ಮ ಫ್ಯಾಮಿಲಿನೂ ಮಾಡಲ್ಲ, ನಿಮ್ಮ ಜೊತೆಲಿರೋರು ಮಾಡಲ್ಲ, ಯಾರೂ ಮಾಡಲ್ಲ. ಇಟ್ ಈಸ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್. ದಟ್ ಈಸ್ ದಿ ಅಲ್ಟಿಮೇಟ್ ಸತ್ಯ. ನನ್ನ ಒಬ್ಬನ ಬದಲಾವಣೆ ಭಾಳ ಮುಖ್ಯ. ನಾನು ಆ ಕಡೆ ನೋಡೋದು, ಈ ಕಡೆ ನೋಡೋದು, ಅವ್ನು ಚೇಂಜ್ ಆಗಿಲ್ಲ, ಇವ್ನು ಚೇಂಜ್ ಆಗಿಲ್ಲ. ಅವಾಗ ನಿನ್ನ ವ್ಯಕ್ತಿತ್ವಕ್ಕೆ ಬೆಲೆ ಏನಿದೆ? ಯು ಆರ್ ಎ ಫಾಲೋಯರ್ ಅಷ್ಟೇ. ಏನು ಹೇಳಿ, ಇಂಡಿಪೆಂಡೆಂಟ್ ಅಂದರೆ ಏನು ಹೇಳಿ, ಡಿಪೆಂಡ್ ಆಗದೆ ಇರೋನು, ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿ ಸ್ವಾವಲಂಬಿಯಾಗಿ ಇರಲೇಬೇಕಲ್ಲ. ಕೆಲವು ವಿಚಾರಗಳೆಲ್ಲ ಆಗಿರ್ಬೇಕಲ್ವ ನಾವು. ಅಟ್ಲೀಸ್ಟ್ ನನಗೆ ಗೊತ್ತಿರ್ಬೇಕು ನನಗೇನು ಬದಲಾವಣೆ ಬೇಕು ಅಂತ. ಅದೇ ಗೊತ್ತಿಲ್ದಿರೋರು ನೀವು ಏನು ಬದಲಾವಣೆ ಪಾಠ ಹೇಳ್ತೀರಾ ನೀವು?